ಎಂತ ಚೆಲುವ ಬಲೆ ಬಸುವ ಎಲ್ಲ ಬಲ್ಲವ. ನೋಡಿ ಸರ್, ಇದು ನಮ್ಮ AC ಲುಂಗಿ ಫ್ಯಾಕ್ಟರಿಯಲ್ಲಿ ರೆಡಿ ಆಗಿರುವ ಲುಂಗಿ ಡಿಸೈನ್ಗಳು. ಈ ಎಸ್ಪೆಷಲಿ ಈ ಡಿಸೈನ್ ಇದೆಯಲ್ಲ ಸರ್, ನಾನು ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಗಾಳಿ ಅಂದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರೆಡಿ ಮಾಡಿರುವಂತ ಲುಂಗಿ ಡಿಸೈನ್ ಸರ್. ಇದು ಎಸ್ಪೆಷಲಿ ನಿಮಗೆ ಅಂತ ಮಾಡಿದ್ದೀನಿ ಮಿಸ್ಟರ್ ಮಹಾದೇವ್ ಅವರೇ. ಈ ಲುಂಗಿಗೆ ಬರೀ ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಉಟ್ಕೋಬಹುದು. ಅದಕ್ಕೆ ಇದಕ್ಕೆ ಲುಂಗಾತೂತ ಲಿಂಗ ಲಿಂಗಾತೀತ ಲುಂಗಿ ಅಂತ ಹೆಸರಿಟ್ಟಿದ್ದೀವಿ ಸರ್. ಈ ಲುಂಗಿನ ಹೆಣ್ಮಕ್ಳು ಉಟ್ಕೋಬಹುದು, ಗಂಡಸರು ಉಟ್ಕೋಬಹುದು ಸರ್. ಈ ಲುಂಗಿಲಿ ಒಟ್ಟು 24 ಲೈನ್ಗಳಿದೆ ಸರ್. ನಿಮಗೆ ಕೊಡೋ ಲುಂಗಿಲಿ ಒಟ್ಟು 4 ಲೈನ್ ನ ಮೈನಸ್ ಮಾಡ್ಬಿಡ್ತೀನಿ ಸರ್. ಅವಾಗ ಎಷ್ಟಾಗುತ್ತೆ ಹೇಳಿ ಸರ್? ನನಗೆ ಲೆಕ್ಕ ಹೇಳ್ಕೊಟ್ಟಿರೋ ಟೀಚರು ಡ್ಯಾನ್ಸ್ ಟೀಚರು, ಹಾಗಾಗಿ ಲೆಕ್ಕ ನನಗೆ ಓಕೆ ಓಕೆ ಬಿಡಿ. 20 ಹೋದ್ರೆ ಅಲ್ಲ, 24 4 ಹೋದ್ರೆ 20 ಆಗುತ್ತೆ. ಸೊ 20 ಲೈನಿನ ಲುಂಗಿನ ರೆಡಿ ಮಾಡಿಸ್ಬಿಡ್ತೀನಿ ಸರ್. ಆಮೇಲೆ ನಿಮಗ್ ಕೊಡೋ ರೇಟಿನ ವ್ಯವಹಾರ ಇದೆಯಲ್ಲ, ಅದನ್ನ ನಾನು ಬಾಸ್ ಹತ್ರ ಚೆನ್ನಾಗಿ ಮಸ್ಕ ಹೊಡ್ಬಿಟ್ಟು ಒಳ್ಳೆ ರೇಟ್ಗೆ ಹಾಕ್ಸ್ಕೊಡ್ತೀನಿ. ತಲೆ ಕೆಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಈ ಕಲರ್ ಲುಂಗಿ ಇದೆಯಲ್ಲ ಸರ್. ಹಲೋ ಕೌಂಡ್ರಿ ಬಾಲು, ಹೇಳ ಕೂಲು. ಯಾವ್ದಕ್ಕೂ ನೀನು ಹುಷಾರಲ್ಲಿರ್ಬೇಕು. 1 ವಾರ ಜಾಗೃತಿ. ಅವ್ನು ಯಾವತ್ತು ಯಾವಾಗ ಬಂದು ಅಟ್ಯಾಕ್ ಮಾಡ್ತಾನೆ ಅನ್ನೋದು ಗೊತ್ತಾಗಲ್ಲ. ಬರೀ ತಲೆ ಬೋಳ್ಸಿದ್ರೆ ಕೂದಲು ಮಾತ್ರ ಹೋಗುತ್ತೆ. ನಿನ್ ತಲೆನೇ ತೆಗೆದು ಬಿಟ್ರೆ ಏನ್ ಮಾಡ್ತೀಯಾ? ಅದಕ್ಕೆ ನೀನು ಆಫೀಸಿಗೆ ಬರೋರ್ನ ಚೆಕ್ ಮಾಡು. ಆಯ್ತು ಬಿಡು, ನೀನೇನಕ್ಕೆ ವರಿ ಮಾಡ್ಕೊಂತೀಯ? ನನ್ನ ಆಫೀಸಲ್ಲೇ ಇದ್ದೀನಿ, ಫೋನ್ ಇಡು. ಇದು ನಂಬಿ, ಇದು ಸಖತ್ತಾಗಿದೆ ಡಿಸೈನು. ಈ ಕಲರ್ ಇದೆಯಲ್ಲ, ಇದು ಚೆನ್ನಾಗಿಲ್ಲ ಕಲರ್. ಈ ಕಲರ್ ಮೇಲೆ ಜಾಸ್ತಿ ಗೆರೆಗಳು ಕಾಣಲ್ಲ ಸರ್. ನಂಬಿ ಈ ಕಲರ್ ಬೇಡ. ನಾನು ಯಾಕೆ ಹಿಂಗ ಆಗ್ತಿದ್ದೀನಿ? ನಾನೇ ಸೈಕೋ ಆಗೋದ್ನ ಏನು? ಕತ್ರಿಲಿ ಲುಂಗಿ ಎಲ್ಲ ಕಟ್ತಾ ಬಿಡುತ್ತಪ್ಪ, ಪ್ಲೀಸ್ ಬೇಡ. ಅಮ್ಮ ಅಪ್ಪ ತಲೆಗೊಳಿಸ್ತಾನೆ. ಸೈಕೋ ಮಜ್ನು ಆಶಾ, ವಿಶಾಲಾಕ್ಷಿ ಅವ್ನು ಯಾರು ಗೊತ್ತಾ? ಅವನೇ ತಲೆ ಬೋಳಿಸ್ತಾನೆ ಸೈಕೋ ಮಜ್ನು. ಕೂದಲು ಮುಚ್ಚಿಟ್ಕೊಳ್ರಿ, ಇವ್ರು ನಿಮ್ ತಲೆ ಬೋಳಿಸ್ತಾನೆ ಅಂತೆ. ನಮ್ದು ನಾಗರಾಜ್ ತಲೆ ಬೋಳಿಸ್ತಾನೆ. ನಿಮ್ಮ ಕೂದಲೆಲ್ಲ ತೆಗೆದು ಜೋಬಲ್ಲಿ ಇಟ್ಕೊಂಡು ಮಾಧವಸ್ವಾಮಿ, ತಲೆ ಕೆಡಿಸ್ಕೋಬೇಡಿ. ನೋಡಿ, ನೀವು ಲುಂಗಿ ತಗೊಳ್ಳಿ. ಲುಂಗಿ ಕೊಟ್ಬೇಡ್ರಿ, ತಲೆ ಬೋಳಿಸ್ತಾನ್ರಿ. ಅಯ್ಯೋ ಮಾಧವಸ್ವಾಮಿ, ತಗೊಳ್ಳಿ ಲುಂಗಿ. ಸರ್, ಲುಂಗಿ ಆರ್ಡರ್ ಕೊಡಕ್ಕೆ ಅಂತ ಕ್ಲೈಂಟ್ ಬಂದು ನನ್ನ ಟೇಬಲ್ ಮುಂದೆ ಕೂತಿದ್ರು ಸರ್. ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಸರ್. ಅಸಲ ಬಸ್ಸಿನ ಮಾತು ನನ್ಕೊಂಡು ಹಾಕೊಂಡು ರಪ ರಪ ಅಂತ ಗುಣ್ಣ ಇಟ್ಟವ್ರು ನೋಡಿ ಸರ್. ಹೌದು, ಬಸ್ಸು ಹೇಳಿದಾರೆ ಅವ್ನ್ ಸೈಕೋ. ಅಯ್ಯೋ ಸರ್, ಅವ್ನ್ ಮಾತ್ ನಂಬ್ಕೊಂಡು ಪಾಪ ಕ್ಲೈಂಟಿಗೆ ಹಿಂಗ್ ನೋಡಿ ಸರ್ ಹೆಂಗ್ ಹೊಡ್ತಿದ್ದಾರೆ ನೋಡಿ ಸರ್. ರಕ್ತ ಒಳ್ಳೆ ನಲ್ಲಿ ಬರೋ ಕಾವೇರಿ ನೀರ್ ತರ ಹರಿತಾ ಇದೆ ಸರ್. ಬಿಸ್ನೆಸ್ ಕೊಡೋಣ ಅಂತ ಬಂದ್ರೆ ಎಲ್ಲರೂ ನೋಡಿ ಹೆಂಗ್ ಕೊಡ್ತಿದಾರ. ಇನ್ನೊಂದ್ ಸ್ವಲ್ಪ ಹೊತ್ತಾಗಿದ್ರೆ ಸಾಯಿಸೇ ಬಿಟ್ಟಿದಾರ. ನಾನ್ ನಿಮ್ಮನ್ ಸುಮ್ನೆ ಬಿಡಲ್ಲ. ನಿಮ್ ಫ್ಯಾಕ್ಟ್ರಿಗೆ ಒಂದು ಬಿಸ್ನೆಸ್ ಬರ್ತದಂಗ್ ಮಾಡ್ತೀನಿ. ಪೊಲೀಸ್ ಹೋಗಿ ಇನ್ಫಾರ್ಮ್ ಮಾಡ್ತೀನಿ. ಸರ್ ಹಾಗೆಲ್ಲ ಮಾಡಬೇಡಿ, ನೀವು ಕೂತ್ಕೊಳ್ಳಿ, ಎಲ್ಲ ವಿವರವಾಗಿ ಹೇಳ್ತೀನಿ. ಏನ್ ವಿವರವಾಗಿ ಹೇಳೋದು? ಇನ್ನೊಂದ್ ಸ್ವಲ್ಪ ಹೊತ್ತಾಗಿದ್ರೆ ಸಾಯಿಸೇ ಬಿಟ್ಟಿದಾರ. ನನ್ನ ಜಿತ್ತಿ ಒಡ ಇಲ್ಲೇ ಮಾಡ್ಬೇಕಾಗೋದು. ಸರ್ 5000 ಸರ್, 5000 ಲುಂಗಿ ಆರ್ಡರ್ ಕೊಡ್ಬೇಕು ಅಂತ ಬಂದಿದ್ದೆ ಕ್ಲೈಂಟು ಸರ್. ಅನ್ಯಾಯವಾಗಿ ಆ ಬಸ್ವನ್ ಮುಖ ನೋಡ್ಕೊಂಡು ಅವ್ನ ಮಾತು ಕೇಳ್ಕೊಂಡು ಇವ್ನಿಗೆ ಹಿಂಗ್ ರುಬ್ಬುಟ್ಟಲ್ಲ ಸರ್. ಇದು ಯಾವ ನ್ಯಾಯ ಕೇಳಿ ಸರ್? ಯಾಕ್ರಿ ಹಿಂಗ್ ಮಾಡಿದ್ರೆ? ಆಯ್ತು ಬಿಟ್ಬಿಡಿ ಸರ್, ಪಾಪ ಹೋಗ್ಲಿ. ಅಲ್ಲ ನಾನು ಪಾಪ, ನನ್ನನ್ನು ಬಿಟ್ಬಿಡಿ ಸರ್ ಹೋಗ್ಲಿ. ನಾನು ಅವನನ್ನ ಸೈಕೋ ಮಜ್ನು ಅನ್ಕೊಂಡ್ಬಿಟ್ಟೆ ಸರ್. ಮತ್ತೆ ಸೈಕೋ ಅಂದ್ರೆ ನಾನ್ ಸೈಕೋನಾ ಮಜ್ನುನಾ? ಕೇಳಿ ಸರ್, ಪ್ಲೀಸ್ ಸರ್. ಏನ್ರಿ ಮಾತು ಕೇಳೋದು? ಇಷ್ಟೊಂದು ರುಬ್ಸ್ಕೊಂಡು ಮತ್ತೆ ನಿಮ್ ಮಾತು ಕೇಳ್ಬೇಕಾ? ಹೌದು ಸರ್. ಸರ್ ಮಿಸ್ಟರ್ ಮಾಧವಸ್ವಾಮಿ ಅವರೇ, ಈ ಲುಂಗಿಲ್ ನೋಡಿ 24 ಲೈನ್ ಇದೆ, ಇಟ್ಕೊಳ್ರಪ್ಪ. ಈ 24 ಲೈನ್ ಅಲ್ಲಿ 4 ಲೈನ್ ಕಟ್ ಮಾಡ್ಬಿಟ್ಟು ನಿಮಗೆ ಡಿಸೈನ್ ಮಾಡ್ಕೊಡ್ತೀನಿ ಸರ್. ಲೈನ್ ನಿಲ್ಸ್ಬಿಟ್ಟು ಕಲ್ಲಲ್ಲಿ ಹೊಡಿತೀನಿ.
ರೂಪಾಯಿ ಲುಂಗಿ 5,000 ಲುಂಗಿ ಆಡ್ರು ಸರ್. ಆ ಪಶುವಿನಿಂದ ಹಾಳಾಗೋಯ್ತು ಸರ್. ಬಸವ ಕಮ್ಮಿಯಾಲೆ ಏನ್ ಸ್ಲೋ ಮೋಷನ್ ಅಲ್ಲಿ ಬರ್ತಾ ಇದ್ದೀರಾ? ಬನ್ರಿ ಇಲ್ಲಿ ಬೇಗ ಹೆಜ್ಜೆ ಹಾಕ್ರಿ. ವಾಟ್ ಸರ್, ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಮಾಡ್ಬಿಟ್ಟು ನನ್ನೇ ಕ್ವಶನ್ ಏನ್ ಪ್ರಾಬ್ಲಮ್ ಅಂತ. ರೇ ಬಸವ, ಶತ್ರುಗಳ ಕಂಪ್ನಿ ಜೊತೆ ಸೇರ್ಕೊಂಡು ಸುಪಾರಿ ತಗೊಂಡು ನನ್ನ ಕಂಪ್ನಿ ಮುಳುಗಿಸಿ ನನ್ನ ಮಕಾಡ ಮಲಗಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. 100% ಬಸವ ಏನು ಅಂತ ನೀವು ಇವತ್ತು ತಿಳ್ಕೊಂಡ್ಬಿಟ್ರಿ ಸರ್. ಸರ್ ಅವತ್ತು ಸರ್ ಅದೇ ಸರ್ ಉದ್ದಕ್ಕಿದ್ನಲ್ಲ ಸರ್, ಟಾರ್ಸನ್ ತಾರ್ಸಿ ತಾಕಿಸ್ಕೊತಾ ಇದ್ನಲ್ಲ ಕುಮಾರ್, ಆ ಕ್ಲೈಂಟ್ ಬಂದಾಗ ಇವ್ರ ತಲೆಗೆ ಸೀಮೆ ಎಣ್ಣೆ ಹಾಕೊಂಡು ಬಂದು ರಾಮಾಯಣ ಮಾಡಿ ಅವ್ನ್ ಕೊಡ್ಬೇಕಾಗಿತ್ತು ಆರ್ಡರ್ನ ಕ್ಯಾನ್ಸಲ್ ಮಾಡಿಸ್ದ. ಇವತ್ತು ನೋಡಿದ್ರೆ ಈ ಮಹಾದೇವ ಸ್ವಾಮಿ ಸರ್ 5,000 ಸರ್, ಅಂದ್ರೆ ಕನ್ನಡದಲ್ಲಿ 5,000 ಲುಂಗಿಗಳನ್ನ ಆರ್ಡರ್ ಕೊಡಕ್ಕೆ ಅಂತ ಬಂದಿದೆ ಸರ್. ಅವನಿಗೆ ಇವ್ರಿಗೆಲ್ಲ ಏನೇನೋ ಸೈಕೋ ಮಜ್ನು ಅಂತ ಹೇಳಿ ಚೆನ್ನಾಗಿ ರೂಪಿಸಿ ಆರ್ಡರ್ ಹಾಳು ಮಾಡ್ಬಿಟ್ಟ ಸರ್. ಒಳ್ಳೆ ರೌಡಿ ಹೊಡೆದಂಗ್ ಹೊಡೆದಿದ್ರಲ್ರಿ ನೀವೆಲ್ಲರೂ ಸೇರ್ಕೊಂಡು. ಏನ್ರಿ ಆಗಿದೆ ನಿಮ್ಗೆ? ಸರ್ ಪಾಪ ಲುಂಗಿ ಹಾಕೊಂಡು ಹೆಂಗ್ ಹೊಡೆದಿದ್ದಾರೆ ಗೊತ್ತೇ? ನೀವು ಸೈಕೋ ಮಜ್ನು ಅಂದಿದ್ದಕ್ಕೆ ನನ್ ಲುಂಗಿ ದಬಾಕ್ ಅವ್ನಿಗೆ ಹಂಗ್ ರೂಪಿತ್ತು. ನಾನು ಹಂಗ್ ಹೊಡೆಯಕ್ ಹೇಳಿಲ್ಲ. ರೇ ಒಟ್ನಲ್ಲಿ ಕ್ಲೈಂಟ್ಗಳು ಬರೋನ್ನೆಲ್ಲ ಕೊಂದು ಮೇಲ್ಗಡೆ ಕಳಿಸ್ಬಿಡ್ರಿ. ಸರ್ ನಂಗೆ ಅನಿಸ್ತಾ ಇದೆ ಸರ್, ಕನ್ಫರ್ಮ್ ಆಗಿ ಅನಿಸ್ತಾ ಇದೆ ಸರ್, ಈ ಪಶುವಿನ್ಗೆ ತಲೆ ಸರಿ ಇಲ್ಲ, ಮೆಂಟ್ಲಾಗ್ಬಿಟ್ಟಿದೆ ಅಂತ ಫಸ್ಟ್ ಇವನ್ನ ಆಸ್ಪತ್ರೆಗೆ ಸೇರ್ಸೋದು ಒಳ್ಳೇದು. ಸರ್ ಇಲ್ಲ ಸರ್, ಇದ್ರಲ್ಲಿ ನಂದೇನ್ ತಪ್ಪಿಲ್ಲ ಸರ್. ತಪ್ಪೋ ಒಪ್ಪೋ ಗೊತ್ತಿಲ್ಲ, ಒಟ್ನಲ್ಲಿ ನಿಮ್ ತಲೆ ಕೆಟ್ಟಿದೆ ಅಂತ ಪ್ರೂವ್ ಆಗೋಗ್ಬಿಟ್ಟಿದೆ. ಹೋಗಿ ಹುಚ್ಚಾಸ್ಪತ್ರೆ ಸೇರ್ಕೊಳ್ಳಿ, 3 ದಿವಸ ಲೀವ್ ಕೊಡ್ತೀನಿ. ಬರ್ಬೇಕಾರೆ ಡಾಕ್ಟರ್ ಹತ್ರ ಸರಿ ಹೋಗಿದೆ ತಲೆ ಅಂತ ಲೆಟರ್ ತಗೊಂಬಂದ್ರೆ ಎಂಟ್ರಿ. ಅಲ್ಲಿವರೆಗೂ ಹೋಗಿ ಬಸ್ಸನ್ ಬಿಟ್ ಬರ್ಲಾ? ಸುಮ್ನೆ ಇರಮ್ಮ, ನೀನ್ ಅವನ ಜೊತೆ ಹೋದ್ರೆ ನಿನ್ನೂ ಸೈಕೋ ಅನ್ಬಿಡ್ತಾರೆ. ಆಮೇಲೆ ಜನ ಹಾಕೊಂಡು ನಿನ್ನೂ ರೂಪ್ತಾರೆ. ಯಾಕೆ ಇಷ್ಟೊಂದು ಪುರಾಣ ಓದ್ತೀಯ? ಅಕ್ಕ, ಈ ವಿಷಯನ ಭಾವನ್ಗೆ ಹೇಳಲೇಬೇಕು. ಗೌ ನಾನೇ. ಏನದು ಭಾವನ್ಗೆ ಹೇಳುವಂತ ವಿಚಾರ? ನೀವ್ ಹೇಳ್ತಾ ಇದ್ದಿದ್ದು ಆ ಸೈಕೋ ಕಿಲ್ಲರ್ ಬಗ್ಗೆ ತಾನೆ? ಸೈಕೋ ಕಿಲ್ಲರ್ ಅಲ್ಲಮ್ಮ ಅವನು, ಸೈಕೋ ಮೀಸೆ ಕಟ್ಟರ್ ಅಂತ ಅವನ್ನ ಕರೀತಾರೆ. ಅವನಿಗೆ ದ್ವೇಷ ಇರೋದು ಬರೀ ಮೀಸೆ ಬಗ್ಗೆ ಮಾತ್ರ ಅಂತೆ. ಅಲ್ಲ ರೀ, ಆ ಸೈಕೋಗೂ ಮೀಸೆಗೂ ಏನ್ರಿ ಸಂಬಂಧ? ಸಂಬಂಧ ಬೇಜಾನಿ. ಹೇಳು, ನಿಮ್ಮ ಅಕ್ಕ ಅಲ್ಲಿ ನಿಂತಿದ್ದಾಳೆ, ಹೇಳೋ ಏನು ವಿಷಯ ಅಂತ. ನನಗೆ ನೀನಲ್ವೇನು ಹೇಳಿದ್ದು ಬಾವಾ ಸೈಕೋ ಬಗ್ಗೆ ಟಿವಿನಲ್ಲಿ ಬರ್ತಾ ಇದೆ ನೋಡಿ ಅಂತ? ಹೇಳು ಬಾವಾ, ಅವನ ನೆನ್ಸ್ಕೊಂಡ್ರೆ ಪ್ರಾಣ ಬಾಯಿ ಬರುತ್ತೆ. ನುಂಗು. ಈ ಸೈಕೋ ಮಜ್ನು ಬಗ್ಗೆ ಹೇಳ್ಬೇಕಂದ್ರೆ ಅದೊಂದು ದೊಡ್ಡ ಕತೆ. ಈ ಸೈಕೋ ಮಜ್ನು ಅನ್ನೋ ಒಬ್ಬ ವ್ಯಕ್ತಿ ಕಮಲಾ ಅನ್ನೋದು ಹುಡುಗಿನ ಪ್ರೀತಿ ಮಾಡ್ತಿದ್ನಂತೆ. ಅಂತ ಸಂದರ್ಭದಲ್ಲಿ ಉಂಡಾಡಿಗುಂಡನಂತೆ ಬೆಳೆದ, ಎಲ್ಲೂ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಬಿದ್ದು ಸರಿ ತಿಂದು ಕೊಬ್ಬಿ ಹೊರಲಾಡುವಂತ ಒಬ್ಬ ವ್ಯಕ್ತಿ, ಉದಾಹರಣೆಗೆ ನಮ್ಮ ಈಶನಂತ ಒಬ್ಬ ವ್ಯಕ್ತಿ, ಆ ಕಮಲಾ ಅನ್ನೋ ಹುಡುಗಿನ ಎತ್ತಾಕೊಂಡು ಹೋದಂತೆ. ಆ ಯುವಕನಿಗೆ ಇಷ್ಟು ಉದ್ದಕ್ಕೆ ಇಷ್ಟು ದಪ್ಪಕ್ಕೆ ಮೀಸೆ ಬೆಳೆದಿತ್ತಂತೆ. ತನ್ನ ಹುಡುಗಿನ ಹಾರಿಸಿಕೊಂಡು ಹೋದ ಯುವಕನಿಗೆ ಉದ್ದಕ್ಕೆ ದಪ್ಪಕ್ಕೆ ಮೀಸೆ ಇತ್ತು ಅನ್ನೋ ಒಂದೋ ಕಾರಣಕ್ಕೆ ಈ ಸೈಕೋ ಮೀಸೆ ಇರುವ ಎಲ್ಲಾ ಯುವಕರ ಬೆನ್ನು ಒತ್ತಿ ಅವರ ಮೀಸೆನ ಕಚಕ್ ಮಾಡ್ತಿದ್ದಾನಂತೆ. ನನ್ನ ಹತ್ರ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನು ತಲೆ ಹೊಡೆಯುವ ಬ್ರೇಕಿಂಗ್ ನ್ಯೂಸ್? ಹೌದಪ್ಪ. ಪೊಲೀಸರಿಗೆ ಹಿಡ್ಕೊಟ್ ಮೇಲೆ ಆ ಸೈಕೋ ಕಿಲ್ಲರ್ ಏನಾದ ಅಂತ ನಿಮ್ಗೆ ಗೊತ್ತಾ? ಏನಪ್ಪ, ಎಲ್ಲಾರು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅವ್ನು ಇಲ್ಲ, ಅವ್ನು ಎಸ್ಕೇಪ್ ಆಗಿದ್ದಾನಂತೆ. ಇನ್ ಕೆಲವರು ಹೇಳ್ತಾರೆ ಇಲ್ಲ, ಅವ್ನಲ್ಲೇ ಇದ್ದಾನೆ. ಅಯ್ಯೋ, ಮನೆಗೆ ಫೋನ್ ಬಂದಿತ್ತಪ್ಪ, ಸೈಕೋ ಮೀಸೆ ಕಟ್ಟರ್ ಇದಾನಲ್ಲ ಕಸ್ಟಡಿಯಿಂದ ಮಿಸ್ ಆಗಿದ್ದಾನಂತೆ. ಅಯ್ಯೋ, ಯಾವಾಗ? ಯಾರು ಹೇಳಿದ್ರು? ಯಾವಾಗ ನಡೆದ ಘಟನೆ ಇದು? ಅಯ್ಯೋ, ಅವ್ನು ಎಲ್ಲಾ ಕಡೆನೂ ನಿಮ್ಮ ಹೆಸರು ಹೇಳ್ಕೊಂಡು ಕೂಗಾಡ್ತಿದ್ದಾನಂತೆ. ಅಯ್ಯೋ ದೇವ್ರೆ, ಮೊದ್ಲೇ ಅವ್ನು ನನ್ ಮೇಲೆ ಒಂದು ಕಣ್ಣಿಟ್ಟಿದ. ಏನಪ್ಪಾ ಮಾಡೋದು ಭಗವಂತ, ಮುಖ್ಯ ಪ್ರಾಣ. ಅಯ್ಯೋ, ನಾನು ಪೊಲೀಸ್ಗೆ ಅವನು ಹಿಡ್ಕೊಟ್ಟಿದ್ದಕ್ಕೆ ತುಂಬಾ ಕೋಪ ಮಾಡ್ಕೊಂಡಿದ್ದೆ. ಬೇರೆ ನಿನ್ನನ್ನು ಬಿಡಲ್ಲ, ಹಂಗ್ ಮಾಡ್ತೀನಿ ಹಿಂಗ್ ಮಾಡಿದ್ದ ಚಾಲೆಂಜ್ ಬೇರೆ ಮಾಡಿದ್ದ. ಏನ್ ಮಾಡೋದು? ನೀವ್ಯಾಕಪ್ಪ ಅದನ್ನೆಲ್ಲ ಹೇಳಕ್ ಹೋದ್ರಿ? ಮತ್ತಿನ್ನೇನಮ್ಮ, ಬಾಸ್ ಮತ್ತೆ ವಿಷಕಂಠ ಫ್ಯಾಕ್ಟ್ರಿಗೆ ಬಂದು ಇಡ್ಲಿ ತಿಂತ ಇರೋವಾಗ ನಾನು ಮೀಸೆ ಕಟ್ ಮಾಡ್ತೀನಿ ಅಂತ ಇವ್ರು ಕತ್ರಿ ಇಟ್ಕೊಂಡು ಬಂದ್ರೆ ಅಟ್ಯಾಕ್ ಮಾಡಿದ್ರೆ ಸುಮ್ಮನಿರಕ್ಕಾಗತ್ತಾ? ಅಣ್ಣಯ್ಯ, ನಮ್ಮ ಮನೇಲಿರೋ ಬಾಗ್ಲು ಕಿಟಕಿ ಎಲ್ಲ ನೀಟಾಗಿ ಲಾಕ್ ಹಾಕ್ಬಿಡೋಣ, ಅವಾಗ ಪ್ರಾಣ ಉಳಿಯುತ್ತೆ. ಕರೆಕ್ಟ್ ಮಾ. ಒಂದ್ ಸೊಳ್ಳೆ, ಒಂದ್ ನೊಣ, ಒಂದ್ ಜಿರಳೆ, ಒಂದ್ ಇರುವೆ ಯಾವುದೂ ಬರ್ದಂಗೆ ಕರೆಕ್ಟ್ ಆಗಿ ಡೋರ್ ಹಾಕ್ಬಿಟ್ಟು ಲೋ ಹಾಕ್ ಮಾಡಿದ್ರೆ ಅವನ್ ಹೆಂಗ್ ಬರ್ತಾನೆ? ಕರೆಕ್ಟ್. ಎಲ್ಲ ಕಡೆ ಬೀಗ ಹಾಕಿ ಬೀಗಕ್ಕಿನ್ನ ಬಾಗ್ಲಲ್ಲೇ ಬಿಟ್ಬಿಡೋಣ. ಓಕೆ.
ಬಾಯಿಂದ ಏನಾದ್ರೂ ಉಸಿರು ಕಡಿತೋ ದೇಹದಿಂದ ಉಸಿರನ್ನ ಕಡಿಸ್ಬಿಡ್ತೀನಿ ಬೊಡ್ಗೆ ಇಲ್ಲಿ. ನಾನೇನೇ ಮಾಡಿದ್ರು ಸುಮ್ಮನಿರ್ಬೇಕು. ನಿನ್ನನ್ನು ನಾನು ಕೊಂದ್ರು ಯಾರಿಗೂ ಹೇಳಬಾರ್ದು ಏನು? मुझांबो खुश हो गया. ನಾನಾ ಪತ್ರೋಳಿ ಬೊಡ್ಗೆ ಇದ್ನೆ, ನನ್ನನ್ನೇ ಪೊಲೀಸಿಗೆ ಹಾಕೊಟ್ಟಿಯೇ. ನೋಡ್ದ್ಯಾ ಕಟಿಂಗ್ ಶಾಪಿಗೆ ಕರ್ಕೊಂಡೋಗ್ದೆ ಹೆಂಗೆ ನುಣ್ಣಗ್ ಬೋಳಿಸ್ತೆ ಅಂತ. ನಾನು ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ದೆ ನಿನ್ನನ್ನು ಬೋರ್ಡನ್ ಮಾಡೋದಕ್ಕೆ ಕಲಾ. ಕನ್ನಡಿಲ್ ಮುಖ ನೋಡ್ಕೊ ಹೋಗೋ ಬೋಡ. ಇಲ್ಲ 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 ನಾನು ಬೋರ್ಡ್ ಅಡುಗೆ ಪ್ರೋಗ್ರಾಮ್ ಮಾಡೋದು ಇಷ್ಟ ಇಲ್ಲ. ಯಾಕಪ್ಪ ಏನಾಯ್ತು? ನಾನು ಬೋರ್ಡ್ ಅಲ್ಲ. ನೀವು ಬೋಡ ಅಂತ ಯಾವ ಬೋಡ ಹೇಳಿದ್ದು? ಸೈಕೋ ಕಿಲ್ಲರ್ ಬಂದಿದ್ದ. ಅಣ್ಣಯ್ಯ, ಮನೇಲಿರೋ ಬಾಗ್ಲು ಕಿಟಕಿಗಳು ಎಲ್ಲ ನೀಟಾಗಿ ಲಾಕ್ ಮಾಡಿದೀನಿ. ಆ ಸೈಕೋ ಯಾವ ಸಂದಿಯಿಂದ ಬಂದ್ಬಿಡ್ತಾನೋ? ಅಲ್ಲೋಪ ಸಂದಿಯಿಂದ. ಅಕ್ಕ, ಬಾವನ ಸ್ವಲ್ಪ ಧೈರ್ಯ ಹೇಳು. ಅಯ್ಯೋ, ಏನ್ ಧೈರ್ಯ ಹೇಳೋದು ಏನೋ, ಇಷ್ಟೊಂದು ಹೆದರ್ಕೊಂಡಿದ್ದಾರೆ, ಬೀಳ್ತಿದ್ದಾರೆ. ಅಕ್ಕ, ಅದಕ್ಕೆ ಮರೀದಿರ ನಾಳೆ ಬೆಳಗ್ಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಯ್ತಾ ಕಟ್ಸ್ಕೊಂಡ್ ಬರೋಣ. ಇಲ್ಲ ಅಂದ್ರೆ ದಿನ ಬೆಡ್ಶೀಟ್ ಹೋಗಿಬೇಕು ಅಷ್ಟೇ. ಅಕ್ಕ, ಅಡ್ಗೆ ಮನೇಲಿ ರೊಟ್ಟಿ ತಟ್ಟೋದನ್ ಬಿಟ್ಟು ಬಾವನ್ ಮಲಸ್ಕೊಂಡ್ ತಡ್ತಾ ಇದೆಯಲ್ಲ, ಬಾವ ಏನ್ ಸಣ್ಣ ಮಗುನಾ? ಪಾಪ ಕಣೆ, ಇವ್ರಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅದಕ್ಕೆ ಮಲಗಿಸ್ತಾ ಇದ್ದೀನಿ. ವಾಪ್ಪ ವಾಮ್ಮ ಬಸವ ಸೈಕೋ ಕಿಲ್ಲರ್, ಸೈಕೋ ಕಿಲ್ಲರ್, ಸೈಕೋ ಕಿಲ್ಲರ್, ಸೈಕೋ ಕಿಲ್ಲರ್, ಸೈಕೋ ಕಿಲ್ಲರ್. ಯಾಕಯ್ಯ ಹೆದರ್ಕೊಂಡು ಸಾಯ್ತಾ ಇದೀಯಾ? ಏನೂ ಆಗೋದಿಲ್ಲ, ಧೈರ್ಯವಾಗಿರೋ. ನಾನಿದೆ, ನಿನಗೆ ಧೈರ್ಯ ಬರಲಿ ಅಂತಾನೆ ನಾನೊಂದು ದೊಡ್ಡ ಕವನ ಬರ್ಕೊಂಡ್ಬರ್ತೀನಿ, ಓದ್ತೀನಿ. ಗಂಡಸರು ನಾವು, ಗಂಡಸರು ಗಂಟು ತೊಟ್ಟವರು, ಮೀಸೆ ಹೊತ್ತವರು ಗಂಡಸರು ನಾವು. ನಾವು ಹೆದರುವಷ್ಟಿಲ್ಲ, ಕೊರಗುವಷ್ಟಿಲ್ಲ, ಕರಗುವಷ್ಟಿಲ್ಲ. ಗಂಡಸರು ನಾವು ಸ್ವಾಮಿ, ಗಂಡಸರು ನಾವು. ಮೀಸೆ ಮಣ್ಣಾದು ತೊಳೆದು ಬಣ್ಣ ಹಚ್ಚುವ ಗಂಡಸರು ನಾವು. ಅಂಕಲ್, ನೀವು ಗಂಡಸ್ರಿರ್ಬೋದು, ಆದ್ರೆ ನಮ್ಮ ಯಜಮಾನ್ರು ಗಂಡಸ್ರಲ್ವಲ್ಲ. ಅಂದ್ರೆ ಬಲೆ ಬಸ್ವ, ಸ್ವಲ್ಪ ಭಯದ್ ಬಸ್ವ. ಏನಮ್ಮ ನೀ ಹೇಳ್ತಾ ಇರೋದು? ಮತ್ತಿನ್ನೇನ್ ಅಂಕಲ್, ಅವ್ರು ಈಗಾಗ್ಲೇ ಹೆದರ್ಕೊಂಡಿದ್ದಾರೆ. ಹೆದರ್ಕೊಂಡವ್ರ ಮೇಲೆ ಕಪ್ಪೆ ಹಾಕಿದ್ರು ಅಂದಾಗೆ ಈ ಕವನ ಊದಿ ಇನ್ನಷ್ಟು ಎದುರಿಸ್ತಿದ್ದೀರಲ್ಲ. ಅವ್ರಿಗೆ ಧೈರ್ಯ ಬರ್ಲಿ ಅಂತಾರೆ ನಮ್ಮ ನಾನು ಈ ಕವನ ಬರ್ಕೊಂಡು ಬಂದಿರೋದು. ನೀವು ಕವನ ಓದಿದ್ರೆ ನಂಗೆ ಧೈರ್ಯ ತಪ್ಪುತ್ತೆ, ನಾನು ಭಯ ಬೀಳ್ತೀನಿ. ಸಾಕ್ಷಾತ್ ಸೈಕೋ ಮಜ್ನುನೇ ಬಂದು ಅಟ್ಯಾಕ್ ಮಾಡ್ದಂಗಿದೆ. ಇಲ್ಲ, ಯಾಕೋ ನಿಮ್ ಮುಖ ಸ್ವಲ್ಪ ಮಜ್ನುನೇ ಹೋಲ್ತಾ ಇದೆಯಲ್ಲ. ಬಿಡಲ್ಲ, ಇವತ್ತು ನಿಮ್ಮನ್ನು ಬಿಡಲ್ಲ. ಯಾಕಪ್ಪ, ಏನಾಯ್ತು? ಯಾಕೆ ಹೀಗಾಡ್ತಿದ್ದೀರಾ? ನಮ್ ಮುಂದೆ ಕೂತಿರೋನು ಯಾರು ಗೊತ್ತಾ? ಸೈಕೋ ಮಜ್ನು ಕಣೆ, ಸೀರಿಯಲ್ ಕಿಲ್ಲರ್ ಕಣೆ. ಇವತ್ತು ಬಿಡಬಾರ್ದಿವನ್ನ, ಇವತ್ತು ಬಿಡಬಾರ್ದು. ಚೂರಿ ತಗೊಂಡ್ ಬಾ, ಚೂರಿ ತಗೊಂಡ್ ಬಾ. ಯಾರು ನೋಡೋಣ? ಹಿಡ್ಕೋ 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 ಹಿಡ್ಕೋ. ಒಳ್ಳೇದಾಯ್ತು. ಓಡಾಡ್ಬಿಟ್ರು. ಯಾರು? ನಾರ್ದ ಅಂಕಲ್. ಅಂದ್ರೆ ಬಂದಿದ್ದು ಸೈಕೋ ಮಜ್ನು ಅಲ್ವಾ? ನೀನೇ ಅಲ್ವೇನೋ ದರಿದ್ರ ಬಗ್ಗೆ ಇದ್ನೆ, ನನ್ನ ಹುಡುಗಿನ ಮಾಡಿಸ್ಕೊಂಡು ಹೋಗಿದ್ದು ನೀನೇ ಬಗ್ಗೆ ಇದ್ನೆ. ನಿನಗ್ ಮೀಸೆ ಬೇಕಲ್ವಾ? ಪಾಪ ಮೀಸೆ ಹುಡ್ಕಿ ಹುಡ್ಕಿ ಸುಸ್ತಾಗ್ಬಿಟ್ಟಿದ್ಯಾ. ಕುತ್ಕೋ, ಇಡ್ಲಿ ಚಟ್ನಿ ಕೊಡ್ತೀನಿ. ಒಬ್ಬನಾದ್ರೂ ಕನಿಕರ ತೋರವನಿದೆಯಲ್ಲಪ್ಪ ನನ್ ಮ್ಯಾಕೆ. ಅವ್ನು ತಿಂದೆ ಹಂಗೆ ಬಿಟ್ಟಿದ್ದಾನೆ, ತಗೋ ತಿನ್ನು.
ಎಂಜಲ್ ತಿನ್ನಕ್ ನಾನೇ ನಾಯಿನಿಲ್ಲ. ನನಗೆ ಇಡ್ಲಿ ಬೇಡ ಕಣ, ಪತ್ರೊಳಿ ಬಡ್ಡಿ ಐತೆ. ನನಗೆ ಮೀಸೆ ಬೇಕು ಕತ್ತರ್ಸಕ್ಕೆ. ನಿಮ್ ಬಾಸಿಂದು ಕಸ 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 ಮೀಸೆ ಬೇಕಾ? ಮೀಸೆ ನಮ್ ಬಾಸ್ ಕರ್ಸ್ತೀನಿ. ಡಬಲ್ ಜೀರೋ. ಆ ಪೊಲೀಸ್, ಆ ಸೈಕೋ ಮತ್ತೆ ಬಂದಿದ್ದಾನೆ. ಇಡ್ಲಿ ಫ್ಯಾಕ್ಟ್ರಿ ಹತ್ರ ಇದ್ದಾನೆ. ಬನ್ನಿ ಬನ್ನಿ. ಬಾಲು ಬಾಲು ಬಾ. ಪೊಲೀಸ್ ಅಂತ ಆ ಪೊಲೀಸ್ ಸೈಕೋನ ಓಡಿಸ್ಬಿಟ್ಟೆ. ಕೋಲು ಬಾಲು, ಇದೇನೋ ಕೂಡ ಒಂದು ಮೀಸೆ ಡೂಪ್ಲಿಕೇಟು ಅಂತ ಗೊತ್ತಾದ ತಕ್ಷಣ ತಲೆಗೂದ್ಲು ಬೋರ್ಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದ. ನಾನು ಏನಪ್ಪ ಮಾಡ್ಲಿ? ಮೊದ್ಲೇ ಇಲ್ಲಿ ನೋಡೋ ಈ ರೇಂಜಿಗೆ ಉದುರ್ತಾ ಇದೆ. ಇಲ್ಲ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀನಿ. ಮನೆಗೆ ಹೋದ್ರೆ ಅಲ್ಲೊಂಥರ ಟೆನ್ಷನ್, ಆಫೀಸ್ಗೆ ಹೋದ್ರೆ ಅಲ್ಲಿ ಇನ್ನೊಂಥರ ಟೆನ್ಷನ್, ಫ್ಯಾಕ್ಟ್ರಿಗೆ ಬಂದ್ರೆ ಇಲ್ಲಿ ಮತ್ತೊಂಥರ ಟೆನ್ಷನ್. ಇಷ್ಟು ದೊಡ್ಡ ಕತ್ರಿಲಿ ನನಗೆ ತಲೆ ಅಂಗಡಿ ಸಮೇತ ಅಭ್ಯಾಸ ಆಗ್ಬಿಟ್ರು ಫೋಟೋ. ಅಯ್ಯೋ ಯಾಕಪ್ಪ ಈ ತರ ಓಡಾಡ್ತಿದ್ದೀರಾ? ಈ ತರ ಓಡಾಡಿದ್ರೆ ಟೆನ್ಷನ್ ಕಡಿಮೆ ಆಗ್ಬಿಡುತ್ತಾ? ನೀವ್ ಈ ತರ ಟೆನ್ಷನ್ ಮಾಡ್ಕೊಂಡ್ರೆ ನಮ್ಗೂ ಧೈರ್ಯಗಿಡುತ್ತೆ ಅಷ್ಟೇ ಅಪ್ಪ. ಅವ ನೀವು ಸ್ವಲ್ಪ ಧೈರ್ಯವಾಗಿರಿ. ನಾವು ಇಷ್ಟು ಜನ ಇರ್ಬೇಕಾದ್ರೆ ಅವನು ಒಬ್ಬ ಬಂದು ಏನ್ ಮಾಡ್ತಾನೆ? ಬಾಬಾ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅವನೇನಾದ್ರೂ ಬಂದ್ರೆ ಅವನಿಗೆ ದಬಾಯಿಸಿ ದುಣ್ಣೆ ತಗೊಂಡ್ ದಬಾ ದಬಾ ಅಂತ ಬಾರಿಸ್ತೀನಿ. ಕೆಂಪು ಮೂತಿ ಕುನ್ನಿಗಳೇ, ಕಪ್ಪ ಕೊಡಬೇಕಾ? ಕಪ್ಪ ಸಾಂಬಾರು ಪದಾರ್ಥಗಳನ್ನ ಮಾರೋಕೆ ಅಂತ ಬಂದಿರೋ ನೀವು ನಮ್ಮನ್ನೇ ಆಳೋಕ್ ಶುರು ಮಾಡಿದೀರಾ? ನಮ್ಮಲ್ಲೇ ಒಡಕು ಸೃಷ್ಟಿ ಮಾಡಿ ನಮ್ಮೇಲೆ ಸವಾರಿ ಮಾಡ್ತೀರಾ? ಸಾಧ್ಯ ಇಲ್ಲ, ಎಂದಿಗೂ ಅದು ಸಾಧ್ಯ ಇಲ್ಲ. ನಿಮ್ಮನ್ನೆಲ್ಲ ಅಡ್ಡಡ್ಡ ಸೀಳಿ ರಣ ಹದ್ದುಗಳಿಗೆ ರಸದೌತಣ ಮಾಡ್ತೀನಿ. ಹರ ಹರ ಮಹಾದೇವ್. ಅಯ್ಯೋ ಬಾಬಾ, ಅವ್ನು ನೋಡಿದ್ರೆ ಕತ್ರಿ ತಗೊಂಡು ತಲೆ ಬೋಡಿಸ್ತೀನಿ ಅಂತ ಓಡಾಡ್ತಿದ್ದಾನೆ. ಅಂತದ್ರಲ್ಲಿ ಇವಳು ತಲೆನೇ ಕಟ್ ಮಾಡೋ ಕತ್ತಿ ತಗೊಂಡು ಇಲ್ಲಿ ಓಡಾಡ್ತಿದ್ದಾಳೆ. ಯಾಕಮ್ಮ? ಏನಮ್ಮ ಇದಕ್ಕೆಷ್ಟು ಬಾಡಿಗೆ? ನಂಗೊಬ್ಬ ಸ್ವತಂತ್ರ ಯೋಧ ಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಕಾಲದಲ್ಲಿ ಹೋರಾಡ್ತಿದ್ದ ಒಬ್ಬ ವೀರ ಯೋಧನೇ ಬೇಕು. ಅವನ ಜೊತೆ ನಾನು ಕತ್ತಿ ವರ್ಷೆ ಮಾಡಿ ಅವನನ್ನ ಸೋಲ್ಸಿ ಅವನನ್ನ ಮದುವೆ ಆಗ್ಬೇಕು. ಎಲ್ಲಿ ಸಿಗ್ತಾನೆ ಆ ನನ್ ಪ್ರಿಯಕರ? ಕಿತ್ತೂರು ಚೆನ್ನಮ್ಮನ ಕಾಲದಲ್ಲಿ ಹೋರಾಡಿದಂತ ಯೋಧ ಎಲ್ಲಿ ಸಿಗ್ತಾನೆ? ನೋಡ, ನಮ್ಮ ಕತ್ತಿ ಗುರಾಣಿ ಹುಡ್ಕೊಂಡು ಭೂಮಿ ಅಗಿಯೋಣ. ಅವನ್ ಸಿಕ್ಕಿಲ್ಲ ಅಂದ್ರೂ ಒಂದೆರಡು ಮೂಳೆ ಸಿಗ್ಬಹುದು, ತಂದು ಕೊಡ್ತೀನಿ. ಅದನ್ನೇ ಕಟ್ಕೋ ತಾಳಿ ಅಂತ. ನಿಂಗೆ ಇವಾಗ ಏನ್ ಬೇಕು? ಗಂಡು ಬೇಕು. ಹೋಗು, ರೂಮ್ಗೆ ಹೋಗು, ಪಾರ್ಸೆಲ್ ಕಳಿಸ್ತೀನಿ. ಸರಿ, ನಾನು ರೂಮ್ ಅಲ್ಲಿ ಕತ್ತಿ ವರ್ಷನ ಪ್ರಾಕ್ಟೀಸ್ ಮಾಡ್ತಿರ್ತೀನಿ, ಬೇಗ ಕಳ್ಸ್ಕೊಟ್ಬಿಡಿ. ಎಲ್ರೂ ಹೇಳಿ ಹರ ಹರ ಜೈ ದೇವ್ ಮಹಾದೇವ್. ಬರ್ತೀನಿ. ಅಯ್ಯಯ್ಯೋ, ಏನಪ್ಪ ಇದು? ನಮ್ಮನೆ ಹುಚ್ಚಾಸ್ಪತ್ರೆ ತರ ಆಗೋಗಿದೆ. ಯಾವ್ದನ್ನ ಹಿಡ್ಕೊಳ್ಳೋದು, ಯಾರನ್ನ ಬಿಡೋದು? ಅಯ್ಯೋ, ಅವನ್ ಬಂದು ನನ್ ತಲೆ ಬೋಳಿಸ್ತಾನೆ ಅಂತ ಭಯ ಆಗ್ತಿದೆ. ಅಲ್ಲಪ್ಪ, ಅವನು ನಿಮ್ ಮೀಸೆ ಇರೋ ಫೇಸ್ ತಾನೆ ನೋಡಿರೋದು. ಈಗ ನೀವ್ ಅವನ್ಗೆ ಗುರ್ತು ಸಿಗಲ್ಲ ಬಿಡಿ. ಒಳ್ಳೆ ಪಾಯಿಂಟ್ ಅಕ್ಕ. ನಿಂದು ತಲೆನಾ? ಅಲ್ವೇ ಅಲ್ಲ, ತಪ್ಲೆ. ಸುಮ್ಮನೆ ಸಾಕು. ಏನಪ್ಪ, ಮೀಸೆ ಇದ್ದಾಗ ನಿಮ್ ಬಾಸೆ ನಿಮ್ಮನ್ನ ಗುರ್ತು ಹಿಡಿಯಲ್ಲ, ಅಂತದ್ರಲ್ಲಿ ಅವ್ನ್ ಗುರ್ತು ಹಿಡಿತಾನ? ಚಾನ್ಸಸ್ ಕಡಿಮೆ ಅಪ್ಪ. ಲೇ ಗೌ, ರೀ ಅಲ್ಲ ಆಗಿರೋದೇ ಬೇರೆ ಕಣೆ. ಮೀಸೆ ಕಟ್ ಮಾಡಕ್ಕೆ ಅಂತ ಬಂದ. ಇದು ಒರಿಜಿನಲ್ ಮೀಸೆ ಅಲ್ಲ ಕಣೋ, ಡೂಪ್ಲಿಕೇಟ್ ಅಂತ ಕಿತ್ತು ಅವನ ಕೈ ಕೊಟ್ಟೆ. ಡೂಪ್ಲಿಕೇಟ್ ಮೀಸೆ ಇಟ್ಕೊಂಡು ನನ್ನೇ ಯಾಮರ್ಸ್ತೇನೋ ದರಿದ್ರ ಕತ್ತೆ ನನ್ ಮಗ್ಲಿ, ನಿನ್ ತಲೆ ಬೋಳಿಸ್ತೀನಿ ಅಂತ ಕಣೆ. ಹಂಗ ರೊಚ್ಚಿಗೆದ್ದು ಹೋಯ್ತು, ಅದಕ್ಕೆ ಬಿಟ್ಟೆ. ಅದ್ರ ಅರ್ಥ ಏನು? ಮೀಸೆ ಇಲ್ದಿರೋ ಮುಖ, ಮೀಸೆ ಇರೋ ಮುಖ ಎರಡೂ ಅವ್ನು ನೋಡಿದಾನಂತ ತಾನೆ. ಅಯ್ಯೋ, ಎಲ್ಲಿದ್ರು ಹುಡ್ಕೊಂಡ್ ಬಂದ್ ತಲೆ ಬೋಳಿಸ್ತಾರೆ ಕಣೆ, ಭಯ ಆಗ್ತಿದೆ. ಅಯ್ಯೋ, ಏನ್ ಆಗಲ್ಲ ಬಿಡಿಪ್ಪ, ದೇವ್ರಿದ್ದಾನೆ ನೋಡಿ. ಇಲ್ಲಿವರೆಗೂ ಏನಾಯ್ತು ಅದನ್ನೆಲ್ಲ ಮರ್ತ್ಬಿಡಿ. ಇನ್ ಮುಂದೇನಾದ್ರೂ ಸೂಪರ್ ಆಗಿರಿಪ್ಪ, ಏನಾಗಲ್ಲ. ಅವ ಅವ್ನು ನಿಮ್ಮ ಮೀಸೆ ಇರೋ ಫೇಸ್ ನೋಡಿದನಾ? ಇಲ್ದಿರೋ ಫೇಸ್ ನೋಡಿದಾನೆ ಕಣ. ಹಾಗಾದ್ರೆ ಮನೇಲಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇದೆಯೋ ಎಲ್ಲ ತಂದು ಗುಡ್ಡೆ ಹಾಕ್ಬಿಡ್ತೀನಿ. ಯಾಕೋ? ನಿಮ್ ಫೇಸ್ಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸಕ್ಕೆ. ಅಲ್ಲ, ತೋರ್ಸೋಬಲ್ಲ. ಏ ಬಸವ, ಅದ್ಯಾವ ಮೂಲೆಯಲ್ಲಿ ಅಡ್ಕೊಂಡಿದ್ಯ? ಹೊರಗೆ ಬರಲ್ಲ. ಕೆಂಬರ್ತಾ ಇದೆ, ನೀನೇ ಕೂಗ್ಲಾ. ಬಾಲು ಬಾಲು. ಅಯ್ಯಪ್ಪ, ಹತ್ರ ಒಳ್ಳೆ ಬೊಡ್ಡಿ ಐದ್ನೆ. ನಾನು ಬಸವ ಬೇಕು ಅಂದ್ರೆ ನೀನು ಬಾಲು ಬಾಲು ಅಂತ ಕೂಗ್ತೀಯ. ಈ ಕಡೆಯಿಂದ ಇಟ್ಟಿದ್ರೆ ಆ ಕಡೆ ಬಂದ್ಬಿಡ್ಬೇಕು. ಕೂಲ ಸರಿಯಾಗಿ. ಸ್ವಲ್ಪ ಸುಮ್ಮನೆ ಇರ್ಬಾರ್ದ? ಬಾಲು ಬಸವ ಎರಡು ಒಂದೇ. ಅವನೇ, ಇವನೇ. ಕರೀಲ ನೆಟ್ಟಿಗೆ. ಯಾರ ನೀನು? ನಾನೇ ಅವ್ರ ಹೆಂಡತಿ. ಯಾರಿಗಮ್ಮಿ ನೀನ್ ಹೆಂಡ್ರು? ಬಸವಂಗ ಬಾಲುಗ? ಇಬ್ರಿಗೂ ಒಬ್ರೇ ಹೆಂಡ್ರೆ? ಇಬ್ರಿಗೆ ಹೆಂಡ್ರಾದವಳಿಗೆ ಮೂರನೇವನಿಗೆ ಹೆಂಡ್ರಾಗೋದು ಕಷ್ಟವಾದಿತ್ತೆ.
ಬಿಡಮ್ಮಿ ನನ್ನ ಲಗ್ನವ ಇಬ್ರು ಸುಖವಾಗಿ ಸಂಸಾರ ಮಾಡ್ಬಿಡ 2 ಮಕ್ಕಳು ನಡ್ಕೊಂಡು ಹೋಗೋಲ್ವೋ ಅಯ್ಯೋ ಬೊಡ್ಡಿ ಕಬ್ನಲ್ಲಿ ಕುಡ್ಕೊಂಡು ದೇಹ ಕಣಮಿ ಇದು ನನ್ನೇ ಹೋಗಲ್ಲ ಅಂತ್ಯ ನಾ ಈ ಕಡೆಯಿಂದ ಇನ್ನು ಮಾಡಿದ್ರೆ ಆ ಕಡೆಯಿಂದ ಔಟ್ ಆಗ್ಬಿಡ್ಬೇಕು ರಾಣಿ ಚೆನ್ನಮ್ಮ ಮೆಟ್ಲಿಗ್ ಬಾಮ್ಮ ಅಪ್ಪ ಅಮ್ಮ ಹರ ಹರ ಮಹಾದೇವ್. ನೋಡಿ ಮಹಾರಾಣಿ ಅವರೇ ಇಂಗ್ಲಿಷ್ ನಲ್ಲಿ ಬಂದಿದ್ದಾರೆ. ಅವರೇ ಕೆಂಪು ಮೂತಿಯವರು. ಹೋಗಿ 4 ಕಿಕ್ಕಿ ರಾಣಿ. ನನ್ ಕಿಕ್ಕಿ ರಾಣಿ ಅಲ್ಲ, ಕಿತ್ತೂರ್ ರಾಣಿ. ಆಯ್ತು ಹೋಗಿ ಇಕ್ಕಮ್ಮ 2. ನಾನಿನ್ನ ಬಿಡಲಾರೆ. ಪಿಕ್ಚರು ಓಕಿತ ನೋಡಿದಿರಿ ನಾನಿನ್ನ ಬಿಡಲ್ಲ ಕಣೋ. ಬಿಡೋದಿಲ್ವೇ ನಮ್ಮಿ ಹಿಡ್ಕೊಂತೀರಮ್ಮಿ ನಾನು ರೆಡಿ ಕಡಿಮೆ ಏ ಬೆಪ್ಪ, ನಿನಗೇಕೆ ಕೊಡಬೇಕು ಕಪ್ಪ? ತೊಲಗು, ಮೊದಲು ನಮ್ಮ ಮನೆಯಿಂದ ತೊಲಗು. ನೀಸೆ ನನ್ನ ಜನ್ಮ ಸಿದ್ಧ ಹಾಕು ಕಮ್ಮಿ ಅದನ್ನ ಕಿತ್ಕೊಳ್ದೆ ನಾನು ಇಲ್ದ ಹಾಕಿಲ್ಲ ಹೋಗಲ್ವಾ? ಚುಚ್ಚು ಬಿಡ್ತೀನಿ. ರಮಿ 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 ಕೊಡಮಿ ಇದೇ ಉದ್ದ ಇದೆ ಕಮ್ಮಿ ಸಣ್ಣದು ಓಡ್ತೀನಿ ನೀನ್ ಇಲ್ಲಿದ್ಯೇನೋ ಬಡ್ಗೆ ಐತೆ ನಿಂತ್ಕೊಳ್ಳ